ಕೆಲಸದಿಂದ ತೆಗೆದಾಕಿರೋರು. ಎರಡನೇದು ಟೈಮಿಂಗು. ಮೂರನೇದು ಇದು ಕೊಡುವಂಥದ್ದು ಯಾವುದು, ಪೊಲೀಸ್ ವೆರಿಫಿಕೇಷನ್. ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಒಪ್ಪಿಗೆ ಇದೆ, ಸಹಕಾರ ನೀಡೋಣ. ಎರಡನೇದು ಅವರು ಟೈಮಿಂಗ್ ಹೇಳಿದ್ದಾರೆ. ಟೈಮಿಂಗ್ ಬಗ್ಗೆ ನಮ್ದು ಯಾವ ವಿರೋಧ ಇಲ್ಲ. ನಾವು ಇಡೀ ದೇಶದಾದ್ಯಂತ ನಮ್ಮ AIUTUC ನೇತೃತ್ವದಲ್ಲಿ ಕಾರ್ಮಿಕ ಸಂಘಗಳಿಗೆ ನಾವು ಸಲಹೆ ಹೇಳದೆ 8 ಅವರ್ ಕಡ್ಡಾಯ ಅದು ಇದೆ ನಮಗೆ. ಅದ್ರ ಮೇಲೆ ಮಾಡೋದು ಅವ್ರು ಕಡ್ಡಾಯ ಮಾಡೋಕ್ಕಾಗಲ್ಲ ಅಂತ ನಾವೇ ಹೇಳ್ತೀವಿ. ಇವ್ರು ಹೇಳ್ತಾ ಇದ್ದಿದ್ದು ಇಲ್ಲಿವರೆಗೆ ಇದ್ದಿದ್ದು 6, 6, 12. ಇದನ್ನು ಶಿಫ್ಟ್ ವೈಸ್ ರೊಟೇಟ್ ಮಾಡಿ ಹಲವಾರು ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ಈಗ ದುರುದ್ದೇಶದಿಂದ ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ನಿನ್ನೆ ಅವರು ಇದನ್ನು ಚೇಂಜ್ ಮಾಡ್ತೀವಿ ಅಂದಮೇಲೆ ಅವೆಲ್ಲವನ್ನೂ ಸಹ ಅಧ್ಯಯನ ಮಾಡಿ ತಗೊಂಡು ಪ್ರಿಂಟ್ ತೆಗೆದು ಇಟ್ಟು ಬಂದಿದ್ದೀನಿ. ಇದು ಏಮ್ಸ್ ಅಂತ ಇದೆ, ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿದೆ ಅಲ್ಲ, ಅಲ್ಲಿದು ಒಂದು ಆರ್ಡರ್ ಇದೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವ್ರದ್ದು ಒಂದು ಆರ್ಡರ್ ಇದೆ. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರಿಗೆ 8 ಅವರ್ಗಿಂತ ಜಾಸ್ತಿ ಮಾಡಿಸ್ಬಾರ್ದು ಅಂತ ಆದೇಶ ಇದೆ. ಆ ಆದೇಶದ ಒಳಗಡೆ ಏನು ಬರೆದಿದ್ದಾರೆ ಅಂದರೆ, ನೈಟ್ ಶಿಫ್ಟ್ ಮಾಡಿದವರಿಗೆ ರಾತ್ರಿ ಭದ್ರತೆ ಮನೆಗಳಿಗೆ ಓಡಾಡೋದಕ್ಕೆ ಮಹಿಳೆಯರು ಕಡ್ಡಾಯವಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅವರಿಗೆ ಇಂಡಿಪೆಂಡೆಂಟ್ ಆಗಿ ಮನೆಗಳಿಗೆ ಹೋಗೋದಕ್ಕೆ ಬರೋದಕ್ಕೆ 11 ಗಂಟೆನಲ್ಲಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ವರ್ಕಿಂಗ್ ಅವರ್ಸನ್ನು ಫ್ಲೆಕ್ಸಿಬಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಅದರಲ್ಲಿ 12 ಅವರು, 6 ಅವರು, 6 ಅವರು ಮಾಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಅವರು ಓದ್ಕೊಂಡಿರೋ ಕಾನೂನೇ ಕಾನೂನಲ್ಲ. ಇದು ಬದಲಾವಣೆ ಆಸ್ಪತ್ರೆಗಳಲ್ಲಿ ವಿಶೇಷ ಇದೆ. ನಿನ್ನೆ ನಾನು ಕಾರ್ಮಿಕ ಅಧಿಕಾರಿಗಳಿಗೂ ಇದು ಹೇಳಿದೆ, ನನ್ನ ಕೈಲಿ ಆದೇಶ ಇರಲಿಲ್ಲ. ಅವ್ರು ಹೇಳಿದಾಗ ಈ ವಿಷಯ ನನಗೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ಅಂದರು. ನಾವು ಈಗ ಹೇಳ್ತಾ ಇದ್ದೀವಿ, ಅವ್ರು 8 ಅವರ್ ಕೆಲಸ ಮಾಡಿದರೆ ನಮ್ದೇನು ವಿರೋಧ ಇಲ್ಲ, 8 ಮಾಡಲಿ. ಆದರೆ ರಾತ್ರಿ ಮಹಿಳೆಯರಿಗೆ 10 ಗಂಟೆಗೆ ನೀನು ಎಲ್ಲಾದರೂ ಹೋಗಿ ಸಾಯಿ ಅಂತ ಇಲ್ಲಿ ಗೇಟಲ್ಲಿ ಬಿಡೋದಾದ್ರೆ ನಮಗೆ ಒಪ್ಪಿಗೆ ಇಲ್ಲ. ಈ ಒಪ್ಪಿಗೆ ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷ ನಾವು ಇಲ್ಲಿ ಹೆಂಗೆ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟರೆ ನಮ್ದೇನಿಲ್ಲ, ನ್ಯಾಯವಾಗಿ ಕೆಲಸ ಮಾಡಿ, ಯಾವುದು ಕಳ್ಳಾಟ ಮಾಡದೆ ಕೆಲಸ ಮಾಡಬೇಕು, ಅದರಲ್ಲಿ ಏನು 2 ಮಾತಿಲ್ಲ. ಆದರೆ 10 ಗಂಟೆಗೆ ರಾತ್ರಿ ನೀನು ಇಲ್ಲಿಂದ ಎಲ್ಲಾದರೂ ಹೋಗಿ ಹಾಳಾಗಿ ಸಾಯಿ ಅಂತಂದರೆ ಸಂಸ್ಥೆ ಜವಾಬ್ದಾರಿ ತಗೊಳ್ಳೋದಾದರೆ ಆ ಕೆಲಸಕ್ಕೆ ನಾವು ರೆಡಿ ಇದ್ದೀವಿ. ಅವ್ರು ಒಪ್ಕೋಬೇಕು, ಏನೇ ಜವಾಬ್ದಾರಿ ಆದರೂ ನಮ್ಮದೇ ಹೊಣೆ, ನಾವು ಮಾಡೋಣ ಅಂತೇಳಿ. ಅದನ್ನು ಅವ್ರು ಒಪ್ಕೊಂಡ್ರೆ ನಾವು ರೆಡಿ ಇದ್ದೀವಿ. ಸೊ ಇದನ್ನು ಒಪ್ಕೊಳ್ಳಿಲ್ಲ ಅಂದರೆ ನಾವು ರೆಡಿ ಇಲ್ಲ. ಸೊ ಈ ಪಾಯಿಂಟನ್ನು ನಾವು ಭಾಳ ಪ್ರಮುಖವಾಗಿ ಅವರಿಗೆ, ನಮ್ಮ ಪ್ರಮುಖ ಬೇಡಿಕೆಗಳಿರೋದು ಇವು 3ನೇ. ಬಾಕಿದು ಏನೇ ಇದ್ದರೂ ಕಾನೂನಾತ್ಮಕವಾಗಿ ಅವರು ಕೊಡಲೇಬೇಕು. ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೆಲವು ಏಜೆನ್ಸಿಗಳು ಜಾರಿ ಮಾಡಿದ್ದಾರೆ, ಇನ್ನೂ ಕೆಲವು ಏಜೆನ್ಸಿಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಕೆಲವರು ಸಂಬಳನೇ ಕೊಟ್ಟಿಲ್ಲ. ಈಗ ಆಲ್ರೆಡಿ ನಮ್ಮ ಚಲವಾಂಬ ಆಸ್ಪತ್ರೆಯಲ್ಲಿ 15,000 ರೂಪಾಯಿ ಹಾಕೋ ಸಂಬಳಕ್ಕೆ 13,000 ಹಾಕಿದ್ದಾರೆ 35-40 ಜನಕ್ಕೆ. ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದೇ ಶುರು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾವು ಒಪ್ಪೋಕ್ಕಾಗೋಲ್ಲ. ಇಷ್ಟೆಲ್ಲ ಟೈಮ್ ಕೊಟ್ಟು, ಇಷ್ಟೆಲ್ಲ ಮೀಟಿಂಗ್ ಆಗಿ, ಇಷ್ಟೆಲ್ಲ ಚರ್ಚೆ ಆದ ನಂತರನೂ ಮತ್ತೆ ಇವರು ಆ ಥರನೇ ಮಾಡಿದರೆ ಮುಷ್ಕರ ಬಿಟ್ಟು ಬೇರೆ ದಾರಿ ಇಲ್ಲ. ಮುಷ್ಕರ ಅನ್ನೋದು ಕಾರ್ಮಿಕರಿಗಿರೋವಂಥ ಒಂದು ಅಂತಿಮ ಅಸ್ತ್ರ, ತಾವು ನ್ಯಾಯ ಪಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಅಸ್ತ್ರನ ನಾವು ಬಳಸೋದು ಅನಿವಾರ್ಯ ಆಗಿದೆ. ಈಗ ಅವ್ರಿಗೆ ಬೆದರಿಕೆ ಹೊಡ್ತಾ ಇರೋದೇನು ಅಂದರೆ, ಕೆಲಸದಿಂದ ತೆಗೆದಾಕ್ಬಿಡ್ತೀವಿ. ಹೌದು ತಾನೇ? ಈಗ ಅಂತಿಮವಾಗಿ ಬರೋದು, ನೀವು ಇದನ್ನು ಮಾಡ್ಕೊಂಡು ಹೋದರೆ ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ, ನಮಗೆ ಅಧಿಕಾರ ಇದೆ, ನೀವು ಹೋಗ್ಬಿಟ್ರೆ ಇದು ಆಸ್ಪತ್ರೆ ಅಂತೇಳಿ ಕಾರ್ಮಿಕರ ರಕ್ತ ಇರೋಕ್ಕಾಗುತ್ತಾ? ನಿಮಗೆ ಅಷ್ಟೊಂದು ಸೂಕ್ಷ್ಮತೆ ಇದ್ದಿದ್ರೆ ಆಸ್ಪತ್ರೆ ಇದು, ಗುತ್ತಿಗೆದಾರನ ಕಿವಿ ಹಿಂಡಿ ನ್ಯಾಯಬದ್ಧವಾಗಿರೋದು ಕೊಡೋದನ್ನು ನಾಳೆ ತಕ್ಷಣ ಕೊಟ್ಬಿಟ್ಟು ಇಲ್ಲಿಗೆ ಬಾ ಅಂತ ಹೇಳ್ಬೇಕಿತ್ತು. ನೀವೇನು ಮಾಡಿದಿರಿ? ಅವ್ರು ಮಾಡಿರೋ ಎಲ್ಲ ಶೋಷಣೆಗಳನ್ನು ದಾಖಲೆ ಸಮೇತ ನಾವು ಕೊಟ್ಟರೆ ಅವರಿಗೆ ಏಜೆನ್ಸಿ ಕೊಟ್ಟಿದ್ದೀರಾ? ಹಾಗಾದರೆ ನಾವು ಯಾರನ್ನು ನೆಂಬೋದೀಗ? ಸೊ ಇಂಥ ಪರಿಸ್ಥಿತಿ ಅವ್ರು ನಿರ್ಮಾಣ ಮಾಡಿದ್ದಾರೆ ವಿನಃ ನಾವಲ್ಲ. ಕೆಲಸನ ತೆಗೆದಾಕ್ಬಿಡ್ತೀವಿ ಅನ್ನೋ ಕತೆ ಹೇಳ್ತಾ ಇದ್ದಾರೆ. ನಾಳೆ ನೀವು 10 ವರ್ಷ 15 ವರ್ಷ ಕಡಿಮೆ ಸಂಬಳಕ್ಕೆ ದುಡಿದಿದ್ದೀರಲ್ವಾ, ಆ ಸೆಟ್ಲ್ಮೆಂಟ್ ಮಾಡಿಬಿಟ್ರೆ ನೀವು ಯಾಕೆ ಇಲ್ಲಿರಕ್ಕೆ ಹೋಗ್ತೀರಿ? ಹೋಗೋರೇ ಜಾಸ್ತಿ ಇರೋದು. ವಯಸ್ಸಾದವ್ರಿಗೆ ಕಳಿಸ್ಬಿಟ್ರು ಕೆಲಸ ಕೊಡೋದಿಲ್ಲ ಅಂತೇಳಿ, ವಯಸ್ಸಾದವ್ರಿಗೆ ಕೆಲಸ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈಗ ಅವರು ವಯಸ್ಸಾದ್ಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲಿಂದ ಬರುತ್ತೆ? EPF ಇಂದ ಬರುತ್ತೆ. ನೀವು EPF ಕಟ್ಟಿಲ್ವಲ್ಲ, ಅವ್ರ ಬದುಕಿನ ಗತಿ ಏನೀಗ? ಅದಕ್ಕೆ ಉತ್ತರ ಕೊಡೋರು ಯಾರು? ಸಂಸ್ಥೆ ಹೇಳುತ್ತೋ, ಏಜೆನ್ಸಿ ಹೇಳ್ತಾನೋ? ಈಗ ಇದಕ್ಕೆ ಅವರೆಲ್ಲ ಉತ್ತರಿಸಬೇಕಾಗಿದೆ. ಅದು ನಾಳೆ ಸೋಮವಾರ ಕೂತಾಗೆ ಬರಲಿ. ಪೊಲೀಸರಿಗೆ ಕರೆಸ್ಬಿಡ್ತೀವಿ, ಪೊಲೀಸರಿಗೆ ನಾವು ಕೇಳೋಣ. ಈ ಥರ ಶೋಷಣೆ ಆದ್ರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನ್ಯಾಯ ಕೊಡಿಸೋರು ಯಾರಾಗಾದ್ರೆ? ಸೊ ಹಾಗಾಗಿ
ನಾವು ಮಾಡ್ತಾ ಇರೋದು ಸಂಪೂರ್ಣ ಕಾನೂನುಬದ್ಧವಾಗಿದೆ. ಈ ಕಾನೂನುಬದ್ಧವಾಗಿರೋ ಹೋರಾಟನ ಯಶಸ್ವಿ ಆಗಬೇಕು. ನಾವು ಬೇರೆ ಸಂಘದವ್ರಿಗೂ ಸಹ ಸಪೋರ್ಟ್ ಕೇಳಿದ್ದೀವಿ. ಎಲ್ಲ ಸಂಘ ಸಂಸ್ಥೆಯವರು ಬರ್ತಾರೆ, ಬೆಂಬಲಿಸ್ತಾರೆ. ಇಲ್ಲಿ ಮೋಸ ಮಾಡೋರು, ವಂಚನೆ ಮಾಡೋರೇ ಕಾನೂನು ಕ್ರಮ ತಗೊಳ್ತೀವಿ ಅಂತ ಎದುರಿಸ್ತಾ ಇದ್ದಾರೆ. ಮೋಸ ಆಗಿರೋರು, ಅನ್ಯಾಯ ಆಗಿರೋರು ಹಗಲು ರಾತ್ರಿ ಇಲ್ಲಿ ಕಸ ಕಡ್ಡಿ ದುಡ್ದು ಇಲ್ಲಿ ಬೇರೆಯವ್ರದ್ದು ಏನೋ ಟಾಯ್ಲೆಟು ಬಾತ್ರೂಮ್ಗಳನ್ನ ತೊಳೆದು ಅವರು ಎದುರ್ಕೊಂಡು ಸಾಯ್ಬೇಕು. ಇವರಿಗೆ ಮೋಸ ಮಾಡಿದವನಿಗೆ ಇದೆಂತ ನ್ಯಾಯ ಇದು? ಇಲ್ಲಿ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಡಾಕ್ಟ್ರುಗಳು ಮತ್ತು ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಇದನ್ನು ಮನವರಿಕೆ ಮಾಡಿದಿರಿ. ಬಹುತೇಕರು ಇದು ಒಳ್ಳೆಯದು, ಇವರಿಗೆ ನ್ಯಾಯ ಸಿಗೋ ಥರ ಆಗಲಿ ಅನ್ನೋ ಆಶಯ ಅವರಿಗಿದೆ. ಕೆಲವರಿಗೆ ಇದರ ಇಂಪ್ಯಾಕ್ಟ್ ಏನು, ಇದರಿಂದ ಏನು ತೊಂದರೆಗಳಾಗುತ್ತೆ ಅನ್ನೋ ತಿಳುವಳಿಕೆ ಇಲ್ಲ. ಹಾಗಾಗಿ ಏಜೆನ್ಸಿಗಳು ಹೇಳೋದನ್ನೇ ಕಾನೂನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡೋದೇನು ಅಂದರೆ, ಏಜೆನ್ಸಿ ಹೇಳ್ತಾ ಇರೋದು ಯಾವ ಕಾನೂನಲ್ಲ. ಅವರು ಶೋಷಣೆ ಮಾಡಿರೋದನ್ನು ಕವರಪ್ ಮಾಡೋದಕ್ಕೆ 28 ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನೀವು ದಯವಿಟ್ಟು ಕಾನೂನು ಏನು ಅನ್ನೋದನ್ನು ಕಾರ್ಮಿಕ ಸಂಘದ ಮುಖಂಡರ ಹತ್ರ ಕೇಳಿ, ಕಾರ್ಮಿಕ ಇಲಾಖೆನಲ್ಲಿ ಕೇಳಿ, ಅವ್ರು ಹೇಳ್ತಾರೆ ನಿಮಗೆ. ನಿನ್ನೆ ನಿಮಗೇನು ತಾಕೀತು ಮಾಡಿದ್ದಾರೆ, ಶಾಸನಬದ್ಧವಾಗಿ ಕೊಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಅವರು ಫಾಲೋ ಮಾಡೋದಕ್ಕೆ ಕ್ರಮಗಳನ್ನ ತಗೊಳ್ಬೇಕು. ಇದುವರೆಗೂ ಒಬ್ರಿಗೂ ಕ್ರಮ ತಗೊಳ್ಳದೇ ಇರೋದ್ರಿಂದ ನಾವು ಬೇರೆ ದಾರಿ ಇಲ್ಲ. ಪಬ್ಲಿಕ್ಕಿಗೆ ಬರಲಿ, ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ. ಯಾಕೆ ಅಂದರೆ ಶಾಸನ ಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅಲ್ಲಿ ಏನು ಚರ್ಚೆ ನಡೆದು ನಾವು ಕಾರ್ಮಿಕರ ಪರ ಇದ್ದೀವಿ, ಹೊರಗುತ್ತಿಗೆ ಕಾರ್ಮಿಕರಿಗೆ ಶೋಷಣೆ ಆಗೋದನ್ನು ತಪ್ಪಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ನಮ್ಮ ಗಮನಕ್ಕೆ ತನ್ನಿ ಅಂದರು. ನಾವೆಲ್ಲ ಗಮನಕ್ಕೆ ತಂದರೂ ಯಾರು ಬಗೆಹರಿಸಲಿಲ್ಲ. ಅವ್ರ ಗಮನಕ್ಕೆ ಬರೋದೇ ನಾವು ರಸ್ತೆಗೆ ಇಳಿದಾಗ. ನಾವು ರಸ್ತೆಗೆ ಇಳಿದ್ರೆ ಸರ್ಕಾರದ ಗಮನಕ್ಕೆ ಬರುತ್ತೆ. ನಮಗೆ ಸರ್ಕಾರದ ಮೇಲೆ ನಂಬಿಕೆ ವಿಶ್ವಾಸ ಇನ್ನೂ ಇದೆ. ಅವ್ರು ನಮಗೆ ಧಾವಿಸ್ತಾರೆ, ಇಲ್ಲಿ ತಪ್ಪು ಮಾಡಿದವರಿಗೆ ಹೇಳ್ಬಿಟ್ಟು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸನೂ ನಮಗಿದೆ. ಹಾಗಾಗಿ ಸರ್ಕಾರದ ಗಮನ ಎಳೆಯೋದಕ್ಕೆ ಮುಷ್ಕರ ಅನಿವಾರ್ಯ ಆಗಿದೆ. ಹಾಗೆ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಶೋಷಣೆ ಶಾಶ್ವತವಾಗಿ ತೊಲಗಿಸೋದಕ್ಕೆ ನಾವು ಬೀದರ್ ಮಾದರಿನಲ್ಲಿ ಸಹಕಾರ ಸಂಘಗಳನ್ನು ಮಾಡ್ತೀವಿ. DC ನೇತೃತ್ವದಲ್ಲಿ ಅದನ್ನು ಮಾಡ್ತೀವಿ. ಮೈಸೂರು ಸಹ ಒಂದು ಮೊದಲನೇದಾಗಿ ಪ್ರಾರಂಭಿಸೋದಕ್ಕೆ ಮೈಸೂರು, ತುಮಕೂರು, ಧಾರವಾಡಗಳಲ್ಲಿ ಪ್ರಾಯೋಗಿಕವಾಗಿ ಶುರುವಾಗಿದೆ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಯಾಕೆ? ಸರ್ಕಾರಕ್ಕೆ ಗೊತ್ತಿದೆ ಈ ಥರ ನೌಕರರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋದ್ರಿಂದನೇ ಆ ಪ್ರಕ್ರಿಯೆ ಶುರುವಾಗಿದೆ. ಅದು ಇವತ್ತು ನಾಳೆ ಸೊಸೈಟಿ ರಿಜಿಸ್ಟರ್ ಆಗಿ ಸೆಟ್ಲ್ ಆಗುತ್ತೆ. ನೆಕ್ಸ್ಟ್ ಅಲ್ಲೇ ಟೆಂಡರ್ ಹೋಗುತ್ತೆ ಎಲ್ಲವೂ. ಆದರೆ ಅಲ್ಲಿವರೆಗೂ ಇವ್ರ ಮೋಸನ ಎಷ್ಟು ಸಾಧ್ಯನೋ ಅಷ್ಟು ಕಬಳಿಸ್ಕೊಂಡು ಹೋಗ್ಬಿಡೋಣ ಅಂತ ಇವ್ರು ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಯಾರೂ ಅವಕಾಶ ಕೊಡಬಾರ್ದು. ಇದು ಸ್ಟ್ಯಾಚ್ಯುಟರಿ ಬೆನಿಫಿಟ್, ಎಕ್ಸ್ಟ್ರಾ ಡಿಮ್ಯಾಂಡ್ ನೀವು ಕೇಳ್ತಾ ಇಲ್ಲ. ಸ್ಟ್ಯಾಚ್ಯುಟರಿ ಬೆನಿಫಿಟ್ ಕೊಡಲಿಲ್ಲ ಅಂತ ಮುಷ್ಕರ ಮಾಡಿದರೆ ಯಾವ ನೋಟಿಸು ಕೊಡಬೇಕಾಗಿಲ್ಲ. ಇವ್ರು ನೋಟಿಸ್ ಅಂತ ಇದ್ದಾರೆ. ನಾವು ಅದೆಲ್ಲ ಫಾಲೋ ಮಾಡಿ ಹೇಳ್ತಾ ಇದ್ದೀನಿ. ಸ್ಟ್ಯಾಚ್ಯುಟರಿ ಬೆನಿಫಿಟ್ ಅಂದರೆ ಕನಿಷ್ಠ ವೇತನ, ESI, PF, ಕನಿಷ್ಠ ಸೌಲಭ್ಯಗಳಿಂದ ವಂಚಿತನಾದ ನೌಕರ ತನಗೆ ಜಾಗೃತಿ ಬಂದಾಗ ಪ್ರತಿಭಟನೆ ಮಾಡಿದರೆ ಯಾವ ನೋಟಿಸಿನ ಅವಶ್ಯಕತೆಯೂ ಇಲ್ಲ. ಆದಾಗ್ಯೂ ಸಹ ನಾವು 7 ತಿಂಗಳಿಂದ ಮನವರಿಕೆ ಮಾಡಿ ನೋಟಿಸ್ ಕೊಟ್ಟು ಕಾನೂನು ರೀತಿ ಹೇಳ್ತಾ ಬಂದಿದ್ದೀವಿ. ಅವರು ಈಗಲೂ ಅದನ್ನು ಮಾಡದೆ ಕೆಲಸದಿಂದ ತೆಗೆದಾಕೋದು ಮತ್ತು ಆ ಶಿಫ್ಟ್ ಅಂತ ಎದುರಿಸೋದು, ಈ ಕೆಲಸ ಮಾಡೋದ್ರಿಂದ ನಾವು ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಇದನ್ನು ನಾವು ಮಾಡಬೇಕಾಗುತ್ತೆ. ಸೊ ಈ ಸತ್ಯ ನೀವು ಅರ್ಥ ಆದರೆ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಯಾರೂ ಏನು ಮಾಡೋಕ್ಕಾಗಲ್ಲ. ಇದು ಸಾರ್ವಜನಿಕ ಸಂಸ್ಥೆ. ಇಲ್ಲಿರೋ ಪ್ರತಿಯೊಬ್ಬ ನೌಕರರೂ ಸಹ ಕಾನೂನಿಗೆ ಗೌರವಿಸಬೇಕು. ಅವರು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಹೋಗೋದು. ಅವರು ಸಾರ್ವಜನಿಕ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡವರು ಪಬ್ಲಿಕ್ಗಿಂತ ಜಾಸ್ತಿ ಕಾನೂನಿನ ಅರಿವು ಅವ್ರಿಗಿರಬೇಕು. ನಿಮಗೆ ಕಾನೂನು ಸುಳ್ಳು ಹೇಳೋದಲ್ಲ ಅವರು, ಅದು ತಪ್ಪಾಗುತ್ತೆ. ಹಾಗಾಗಿ ನಾವು ಈ ಮುಷ್ಕರ ಮಾಡೋದು ಅನಿವಾರ್ಯ ಆಗಿದೆ. ಈಗಲೂ ನಾವು ಈ ಮಾಧ್ಯಮಗಳ ಮೂಲಕ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ತಕ್ಷಣಕ್ಕೆ ನಾಳೆನೇ ಮೀಟಿಂಗ್ ಕರೀಲಿ, ಅವರು ಸಂಸ್ಥೆಯವರು ನಮ್ಮನ್ನೇ ಕರೀಲಿ ಮೀಟಿಂಗ್ನ, ನಾವು ಹೋಗಿ ಕೂತು ಮಾತಾಡೋಣ. ಪ್ರಮುಖವಾಗಿ ಸೆಟ್ಲ್ ಆಗಲೇಬೇಕು ಮುಷ್ಕರಕ್ಕೆ ಮುಂಚೆ. ಏನು ಶಿಫ್ಟಿಂಗ್ ಅವರ್ಸ್ ಏನು, ನಾವು ಫ್ಲೆಕ್ಸಿಬಲ್ ಆಗಿದ್ದೀವಿ. ನೌಕರರಿಗೆ 8 ಅವರ್ ಮಾಡೋದಕ್ಕೆ ಹೇಳ್ತೀವಿ. ಜೊತೆಗೆ ಅವರು ಪೊಲೀಸ್ ಏನು ವೆರಿಫಿಕೇಶನ್ ಕೇಳಿದಾರೆ ಅದನ್ನು ನಾವು ಕೊಡಿಸ್ತೀವಿ. ಕೆಲಸಕ್ಕೆ ಯಾರನ್ನು ತೆಗ್ದಿದ್ರಿ ಫಸ್ಟ್ ವಾಪಸ್ ತಗೊಳ್ಳಿ. ಇದಕ್ಕೆ ಯಾವ ಮರ್ಸಿನೂ ಇಲ್ಲ, ಕಂಡೀಷನ್ ಇಲ್ಲದೆ ಹೇಳ್ತಾ ಇದ್ದೀವಿ. ಕೆಲಸಕ್ಕೆ ಹೋದಗೊಂಡವ್ರನ್ನ ವಾಪಸ್ ತೆಗೀರಿ. ಶಿಫ್ಟಲ್ಲಿ ಮಾಡೋದಕ್ಕೆ ನಾವು ಹೇಳ್ತೀವಿ, ನೀವು ಮಹಿಳೆಯರ ಭದ್ರತೆ ಬಗ್ಗೆ ಎನ್ಶೂರ್ ಮಾಡಿ, ಗ್ಯಾರಂಟಿ ಕೊಡಿ ನೀವು ಮಹಿಳೆಯರ ಭದ್ರತೆ ಬಗ್ಗೆ, ಅಥವಾ ನಿಮ್ಮ ಶಿಫ್ಟ್ ಮಾಡೋದಕ್ಕೆ ಪ್ರಮುಖ ಕಾರಣ ತಿಳಿಸಿ.
ಬದಲಾವಣೆ ಮಾಡೋದಕ್ಕೆ ಪ್ರಮುಖ ಕಾರಣ ತಿಳಿಸಿ. ಈ ಮೂರನ್ನ ನೀವು ಮಾಡಿದರೆ ನಾಳೆನೇ ನಾವು ಮಾತುಕತೆಗೆ ರೆಡಿ ಇದ್ದೀವಿ, ಮಾತುಕತೆ ಮಾಡ್ತೀವಿ. ಮಿಕ್ಕಿದ್ದನ್ನು ನೋಡಿ, ಈಗ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು, ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಬೇಕು. ನಾವು 2 ದಿನ ಲೇಟ್ ಆದರೆ ಕಡ್ಡಾಯ ಒಪ್ಕೊಳ್ತೀವಿ. ಅದಕ್ಕೆ ಇವತ್ತು ಬಿಟ್ಟು ನಾಳೆ ಕೊಡ್ತೀವಿ, ಇನ್ನೂ ಒಂದು ವಾರ ಲೇಟಾಗಿ ಕೊಡ್ತೀವಿ, ಒಪ್ಕೊಳ್ಳೋಣ. ಈಗ ನೋಡಿ, ಒಬ್ಬ ಯಾರೋ ಸೆಕ್ಯೂರಿಟಿ ಏಜೆನ್ಸಿ ನಿಮ್ಮ KR ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದಾರೆ. ಆಯಾಗಳಿಗೆ, ಅಟೆಂಡರ್ಗಳಿಗೆ ಒಂದು ಏಜೆನ್ಸಿ ಅವರು ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋರ ವಿರುದ್ಧ ಯಾಕೆ ದೂರಣ? ಅವರಿಗೆ ನಾವು ಈಗ ನಿನ್ನೆನೇ ಹೇಳಿದ್ದೀವಿ, ಸ್ಯಾಲ್ರಿ ಸ್ಲಿಪ್ಪು ನಾಳೆ ನಾಡದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಕೊಡಿ. ಎಷ್ಟೋ ಜನಕ್ಕೆ ಇಂದಿನ ಏಜೆನ್ಸಿಗಳು EPF ಕೊಟ್ಟಿಲ್ಲ, ಅದೇ ಏಜೆನ್ಸಿಗಳು ಇವತ್ತಿಗೂ EPF ನಂಬರ್ ಕೊಡ್ತಾ ಇಲ್ಲ. ಸ್ಯಾಲ್ರಿ ಸ್ಲಿಪ್ ಕೊಟ್ಟರೆ EPF ನಂಬರು, ESI ನಂಬರ್ ಅದರಲ್ಲಿ ಇರುತ್ತೆ. ಅದನ್ನು ಕೊಡೋದಕ್ಕೆ ಯಾಕೆ ಕಳ್ಳಾಟ ಮಾಡ್ತಾ ಇದ್ದೀರಿ ನೀವು? ಆ ಕಾರಣಕ್ಕೆ ಅದನ್ನೇ ನಾವು ಹಿಡಿಬೇಕಾಗಿರೋದು. ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಕೆಲಸ ತೆಗಿತೀವಿ ಅಂತಾರೆ, ಕೆಲಸ ಕೊಡೋದು ಕೊಟ್ಬಿಟ್ರೆ ಹೋಗೋದಕ್ಕೂ ಬಹಳ ಜನ ಇದ್ದಾರೆ. ಹಳೇದನ್ನೆಲ್ಲ ಕೊಟ್ಬಿಟ್ರೆ ಹೋಗೋರು ಜಾಸ್ತಿ ಇದ್ದಾರೆ. ಅದನ್ನ ನಾವು ಸಂಸ್ಥೆಗೆ ಮನವರಿಕೆ ಮಾಡೋಣ, ಏಜೆನ್ಸಿಗಳಿಗೂ ಮನವರಿಕೆ ಮಾಡೋಣ. ಕೆಲಸ ತೆಗಿತೀನಿ ಅಂತ ಹೇಳ್ತಾ ಇದಾರಲ್ಲ, ಕೆಲಸ ಕೊಡೋದು ಕೊಡು. ಕಾನೂನುಬದ್ಧವಾಗಿ ಏನೇ 10-15 ವರ್ಷ ಮೋಸ ಮಾಡಿದ್ಯಾ, ಬಿಸಾಕಿದ್ರೆ ಎಲ್ಲ ಹೋಗ್ತೀವಿ ಅಂತ ನಮಗೆ ಇದೇ ಭಾಷೆ ಬಳಸಿ ಹೇಳಿದ್ದಾರೆ ನೌಕರರು. ಸೊ ಹಾಗಾಗಿ ಇದ್ರ ಬಗ್ಗೆ ನೀವೇನು ಹೆದರ್ಕೊಳ್ಬೇಕಾಗಿಲ್ಲ. ನಾವು ಮಾಡ್ತಾ ಇರೋದು ನ್ಯಾಯಬದ್ಧವಾಗಿದೆ. ನಾವೇನು ಆಸ್ಪತ್ರೆ ಮುಂದೆ ಕೂತ್ಕೊಳ್ತಾ ಇಲ್ಲ, ಡೀನ್ ಕಚೇರಿ ಮುಂದೆ ಹೋಗಿ ಕೂತ್ಕೊಳ್ತಾ ಇರೋದು. ಅದು ಆಸ್ಪತ್ರೆ ಅಲ್ಲ, ಅದು ಕಚೇರಿ, ಡೀನ್ ಕಚೇರಿ. ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಅವ್ರು ಯಾವತ್ತು ಬಗೆಹರಿಸ್ತಾರೋ ಬಗೆಹರಿಸ್ಲಿ. ನಾಳೆ ಕೂತಿದ್ರೆ ಒಂದೇ ದಿನ ಆಗ್ಬಿಡೋದು, ಮತ್ತೆ ನಾಳೆ ರಜೆ ಇತ್ತು ಭಾನುವಾರ, ಸೋಮವಾರ ಕೂತ್ರೆ ಒಂದು ವಾರ ಆದರೂ ನಾವು ಸ್ಟ್ರೈಕ್ ಮಾಡ್ಬೋದು. ನೀವು ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮೈಸೂರು ಯೂನಿವರ್ಸಿಟಿನಲ್ಲಿ ಸ್ವಚ್ಛತೆ ಮಾಡೋ ಜನಗಳಿಗೆ ತುಂಬ ಮೋಸ ನಡೀತಾ ಇತ್ತು. ನಾವು 4 ವರ್ಷಗಳ ಹಿಂದೆ ನಿಮಗೆಲ್ಲ ಗಮನಿಸಿರ್ಬೋದು, ಕ್ಲೀನಿಂಗ್ ಮಾಡೋರು, ನಮ್ಮ ಪೌರ ಕಾರ್ಮಿಕರ ಥರ ಕೆಲಸ ಮಾಡೋ ಸಫಾಯಿ ಕರ್ಮಚಾರಿಗಳಿಗೆ ಅನ್ಯಾಯ ನಡೀತಾ ಇತ್ತು. 8 ದಿನಗಳ ಕಾಲ ಮಾನಸ ಗಂಗೋತ್ರಿ ಕುವೆಂಪು ಸ್ಟ್ಯಾಚ್ಯೂ ಮುಂದೆ ಹಗಲು ರಾತ್ರಿ ಅಡುಗೆ ಮಾಡಿಕೊಂಡು ಹೋರಾಟ ಮಾಡಿದ್ರಿಂದಲೇ ಇವತ್ತು ಯಾವುದೇ ಮೋಸ ಇಲ್ಲದೇ ESI PF ಮಿನಿಮಮ್ ಏಜು ಕಡ್ಡಾಯವಾಗಿ ಬರುತ್ತೆ. ಸ್ಯಾಲ್ರಿ ಸ್ಲಿಪ್ಪು ಕೊಡ್ತಾರೆ. ಕಾನೂನುಬದ್ಧವಾಗಿ ಕೊಡೋದನ್ನು ಯಾವುದು ಮೋಸ ಇಲ್ಲದೆ ಯೂನಿವರ್ಸಿಟಿಯಿಂದನೇ ಹಾಕ್ಕೊಂಡು ಹೋಗ್ತಾ ಇದೆ. ನಾವು ಈಗಲೂ ಕೇಳ್ತಾ ಇರೋದೇನೆ, ಸಂಸ್ಥೆಯವರೇ ಈ ದುಡ್ಡನ್ನೆಲ್ಲ ನೇರವಾಗಿ ಹಾಕ್ಬಿಡಿ, ಕಿರಿಕಿರಿನೇ ಇರೋದಿಲ್ಲ. ಇದು ಅದನ್ನು ನೀವು ಮಾಡಿಬಿಟ್ರೆ ಯಾರು ಬಂದು ಇದು ಸಮಸ್ಯೆನೇ ಆಗೋದಿಲ್ಲ. ನಾವು ಯೂನಿವರ್ಸಿಟಿ ಹತ್ರ ಹೋಗಿ ನೋಡಿ, ಯಾವ ಸಮಸ್ಯೆನೇ ಕೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ, ಅವರು ನ್ಯಾಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಾವು ಅವ್ರಿಗೆ ಅನ್ಯಾಯ ಯಾವಾಗಾಗಿತ್ತು, ಕೊಡಿ ಅಂತ ಕೇಳಕ್ಕೆ ಹೋದಾಗ ಅವ್ರು ಕೆಲಸ ಮಾಡಲ್ಲ, ಇವ್ರು ಚೆನ್ನಾಗಿಲ್ಲ, ಇವ್ರಿಗೆ ತೆಗಿತೀವಿ, ಇವೇ ಕಳ್ಳಾಟ ಆಡಿದ್ದು. ಒಂದು ಸಾರಿ ಅವರೆಲ್ಲ ಕೊಟ್ಟರು, ನ್ಯಾಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈ ಸಂಸ್ಥೆಗೆ ಹೇಳೋದು ಇದೇನೆ, ಫಸ್ಟು ನೀವೇನು ಕೊಡಬೇಕು ಅದು ಕೊಡಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ನೀವು ಇಲ್ಲದ್ದು 20 ಕತೆ ತಂದರೆ ನಾವು ಒಪ್ಪಕ್ಕಾಗಲ್ಲ. ಇದನ್ನು ನಾನು ನಿಮಗೆ ಮನವರಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ಎದುರಕ್ಕೆ ಹೋಗ್ಬೇಡಿ. ಕಾರ್ಮಿಕರಿಗಿರೋದು ಏಕಮಾತ್ರ ಅಸ್ತರ ಅಂತಿಮವಾಗಿ ಅಂದರೆ ಹೋರಾಟನೇ. ನಾವು ನ್ಯಾಯವಾಗಿದ್ದೀವಿ, ಹೋರಾಟ ಮಾಡೋಣ. ಏನಾಗುತ್ತೆ ಎಲ್ಲರೂ ಸೇರಿ ಅದನ್ನು ಫೇಸ್ ಮಾಡೋಣ. ನಾವು ನಿಮ್ಮ ಜೊತೆಗಿದ್ದೀವಿ. ಸೊ ಇದನ್ನು ನೀವು ಮರಿಬೇಡಿ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದನ್ನು ಗೇಟ್ ಮೀಟಿಂಗ್ ಅಂತಾರೆ. ಕಾರ್ಮಿಕ ಕಾಯ್ದೆಗಳಲ್ಲಿ ಈ ಥರ ಗೇಟ್ ಮೀಟಿಂಗ್ ಮಾಡೋದು ಕಾನೂನುಬದ್ಧ. ನೀವು ಕೆಲಸ ಮುಗಿಸ್ಕೊಂಡು ಹೋಗೋರಿಗೆ ನಿಲ್ಲಿಸಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಇದೇ ಥರನೇ ಗೇಟ್ ಮೀಟಿಂಗ್ ಮಾಡ್ಬೋದು. ಅವ್ರು ಹೇಳಿರಲ್ಲ, ನಿಮಗೆಲ್ಲ ಹೇಳಿದಾರಲ್ವಾ, ಹರೀಶ್ ಅವರು KR ಆಸ್ಪತ್ರೆಗೆ ಬರ್ದಂಗೆ ಮಾಡಿ, ಮೇಟಿ ಅವರು KR ಆಸ್ಪತ್ರೆಗೆ ಬರ್ದಂಗೆ ಮಾಡಿ, ಬೇರೆ 3ನೇ ವ್ಯಕ್ತಿಗಳು ಬರ್ದಂಗೆ ಮಾಡಿ ಅಂತ ಕಾನೂನಲ್ಲಿ ಇಲ್ಲಿ ಬಂದು ಮಾಡೋ ಗೇಟ್ ಮೀಟಿಂಗ್ ಮಾಡೋ ಹಕ್ಕಿದೆ. ಅವರು ಪಾಪ ಕಾನೂನು ಕಲಿಸೋಣ ಅವ್ರಿಗೂ. ಸೊ ಇದನ್ನು ಅವ್ರಿಗೆ ಈ ಮೂಲಕ ಗಮನಕ್ಕೆ ತರೋಣ. ಇದೊಂದು ಸಾರ್ವಜನಿಕರ ಸಂಸ್ಥೆ, ಯಾರ ಆಸ್ತಿ ಅಲ್ಲ. ಹೊರಗುತ್ತಿಗೆ ಸಂಸ್ಥೆಯವರು, ಸಂಸ್ಥೆ ಅಂದರೆ ಮೂಲ ಮಾಲೀಕರ ಸಂಸ್ಥೆ ಒಳಗಡೆ ಆಫೀಸ್ ಮಾಡೋದು ಕಾನೂನು ಬಾಹಿರ. ನೀವಿಲ್ಲಿ ಇಷ್ಟೊತ್ತು ಹೇಳಿದ್ರಿ, ಆ ಎಕ್ಸ್ರೇ ರೂಮ್ ಪಕ್ಕ ಅವ್ರು ಆಫೀಸ್ ಮಾಡ್ಕೊಂಡು, ಇದು ಕಾನೂನು ಬಾಹಿರ. ಅಲ್ಲಿ ಕೂತು ನಿಮ್ಮನ್ನು ಎದುರಿಸೋದು ಅದು ದೊಡ್ಡ ಕಾನೂನು ಬಾಹಿರ. ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅದಕ್ಕೆ ಯಾವ ಕಾನೂನು ಮಾನ್ಯತೆ ಇಲ್ಲ. ಹಾಗಾಗಿ ನಾಳೆ ನಾಡಿದ್ದು 2 ದಿನ ನಾವು ತಯಾರಿ ಮಾಡ್ಕೊಳ್ಳೋಣ. ಸೋಮವಾರದಿಂದ ಇದಕ್ಕೆ ಸಿದ್ಧರಾಗಿ ಎಲ್ಲ ಶಿಫ್ಟು, ಇವಾಗೇನು ನೈಟ್ ಶಿಫ್ಟಲ್ಲಿ ಇರ್ತಾರಲ್ಲ, ಸೆಕೆಂಡ್ ಶಿಫ್ಟ್, ಅವ್ರಿಗೂ ಮಾಹಿತಿ ಕೊಡ್ತೀವಿ. ಬೆಳಗ್ಗೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೋಗೋರು ಒಂದು ಕಡೆ ಸೇರಕ್ಕೆ ಹೇಳಿ, ಅವ್ರಿಗೂ ನಾವು ಈ ಮಾಹಿತಿಯನ್ನು ಕೊಡೋಣ. ಸೊ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟವನ್ನು ಮಾಡೋಣ. ಎಲ್ಲ ಆಸ್ಪತ್ರೆ ನೌಕರರಿಗೂ ಕಾಲೇಜ್ನವ್ರಿಗೂ ಮಾಹಿತಿಯನ್ನು ತಿಳಿಸ್ಬಿಡಿ.